ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಕೈಗೂಡಬೇಕೆಂದು ಪ್ರಾರ್ಥನೆ. ಆ ಪುಟಾಣಿ ಮಕ್ಕಳಿಗೆ ಒಂದು ಟ್ರೋಫಿಯನ್ನು ಕೊಟ್ಟು ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ನೃತ್ಯ ಮಾಡಿದ ಪುಟಾಣಿಗಳಿಗೆ ಸರ್ಕಾರಿ ಶಾಲೆಯ ರವಿ ಇವ್ರು ಮಾಡಿದ ಮಕ್ಕಳು ಸರ್ಕಾರಿ ಶಾಲೆಯ ಮಕ್ಕಳ ಬಹಳ ಸೊಗಸಾಗಿ ಮಾಡಿದ್ದಾರೆ. ಒಳ್ಳೆ ತಯಾರಿ ಕೊಟ್ಟಿದ್ದೀರಿ. ಚಾನಲ್ ನೋಡ್ತಾ ಇದ್ವಿ. ಇವತ್ತು ಅವ್ರ ಕಂಪ್ನಿಗೆ ಹೋಗ್ತಾರೆ. ಆಕಸ್ಮಿಕವಾಗಿ ವಿಷ್ಣುವಿಗೆ ಫೋನ್ ಮಾಡಿದ್ರೆ ನಾನು ಪಕ್ಕದಲ್ಲಿ ಇದ್ದೆ. ಇವರು ಅಪ್ಪಟ ನಂತರ ರಾಜ್ಕುಮಾರ್ ಅಭಿಮಾನಿಗಳು. ಒಂದು ನಿಮಿಷ ಏನೂ ಯೋಚನೆ ಮಾಡಿದ್ರಂಗೆ ನಾನು ಬರ್ತಾ ಇದ್ದೀನಿ ರಾಜ್ಕುಮಾರ್ ಒಬ್ಬ ಅಭಿಮಾನಿಗಳ ಕಾರ್ಯಕ್ರಮ ನಾನು ಬರ್ತಾ ಇದ್ದೀನಿ ಸರ್ ನಿಮಗೂ ಅಷ್ಟೇ ನಮ್ಮ ಸಂಘದ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾವೊಂದು ಹೇಳಿದ ಮಾತು ತಕ್ಷಣ ಒಂದು ವಾರದ ಮುಂಚೆ ನಮ್ಮ ಮನೆ ಇರ್ಬೋದಿಲ್ಲ, ನನ್ನ ಮಗ ಇದ್ದಾರೆ, ಇವತ್ತು ಯೂಟ್ಯೂಬ್ ನೋಡ್ತಾ ಇದೆ. ಅವ್ನು ಚಿಲ್ಲಿ ಚಿಕನ್ ಮಾಡ್ತಾ ಇದೆ, ತುಪ್ಪ ಹಾಕಿ ಅದೇನೋ ಹಾಕಿ ಮಾಡ್ತಾ ಇದೆ. ಅದು ನೋಡ್ಕೊಂಡೆ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತೇಳಿ ನಾನು ಇದರ ಭಾಳ ಜನ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ. ನಾನೇ ಸ್ವಂತ ನಾನೇ ಮಾಡ್ತೀನಿ ಒಂದ್ಸರಿ ನೋಡೋಣ ಅಂತೇಳಿ. ತುಂಬ ದಿನವೂ ಆಗಿಲ್ಲ, ಒಂದು 10 ದಿವಸ ಆಗಿರ್ಬೇಕಷ್ಟೇ. ಚಂದ್ರವರು ಇದೇ ಡ್ರೆಸ್ ಹಾಕೊಂಡಿದ್ರು ಅದರಿಂದ ಚಾನಲಲ್ಲಿ ಅದು ನೋಡಿ ನಾನು ಮಾಡಿದೆ. ನನ್ನ ಮಗ ಸಾಯಂಕಾಲ ಬಂದು ಹೇಳಿದೆ, ಯಾರು ಮಾಡಿದ್ರಿ ಭಾಳ ಸಕ್ಕರೆ ಮಾಡಿದ್ದೀರ ಅಂತ. ಆದರೆ ಆ ಕ್ರೆಡಿಟ್ ಚಂದ್ರವ್ರಿಗೆ, ಯಾಕಂದರೆ ನಂತರ ಏನೋ ಗೊತ್ತಿರೋರಿಗೆ ಏನೋ ಕೂತ್ಕೊಂಡಿರೋರಿಗೆ ಯೂಟ್ಯೂಬ್ನಿಂದ ನೋಡ್ಕೊಂಡು ಅಡುಗೆ ಮಾಡಿ ತಿಂತಾರೆ. ಅವ್ರಿಗೆಲ್ಲರಿಗೂ ಚಂದ್ರವರ ಒಳ್ಳೆ ಮನಸ್ಸು. ಅವ್ರಿಗೆ ಬೆಳ್ಳುಳ್ಳಿ ಕಬಾಬ್ ಅಂತ ಈ ಜಗತ್ತಿಗೆ ಯೋಚನೆ ಮಾಡಿಕೊಟ್ಟವರು. ಅದಕ್ಕಿಂತ ಮುಂಚೆ ಹೆಸರಿತ್ತು ಮಾಡ್ತಿದ್ರು ಕಬಾಬ್, ಅದೇ ಬೆಳ್ಳುಳ್ಳಿ ಕಬಾಬ್ ಅಂತೇಳಿ. ನಮಸ್ಕಾರ, ನಾನು ಚಟಾಪಟ ತಂದು ಬೆಳ್ಳುಳ್ಳಿ ಕಬಾಬ್ ಅಂತ ಈಗ ನಾವು ಕಲಾವಿದರಿಗೆ ಬಣ್ಣ ಹಚ್ತಾ ಇದ್ವಿ. ಇವತ್ತು ಅಡುಗೆಗೆ ಬಣ್ಣ ಹಚ್ಚಿ ನಿಮ್ಮನ್ನೆಲ್ಲ ಪ್ರೀತಿ ಬೆಳೆಸಿದ್ದೀವಿ. ಪ್ರತಿಯೊಬ್ಬರ ಮನೆಯಲ್ಲೂ ರುಚಿ ರುಚಿಯಾಗಿ ಅಡುಗೆ ಮಾಡಿ ರುಚಿಯಾಗಿ ಒಂದೋರು ಅಂದ್ಕೊಂಡು ತರಲೆ ತಮಾಷೆ ಮಾಡ್ಕೊಂಡು ಅಡುಗೆ ಕಲಿಸಿದೆ. ಇವತ್ತು ನಿಮ್ಮೆಲ್ಲ ಪ್ರೀತಿ ಬೆಳೀತು, ಇಂಥ ಒಂದು ವೇದಿಕೆ ಸಿಕ್ಕಿದೆ. ನಿಮ್ಗೆಲ್ಲರಿಗೂ ನಮ್ಗೆ ಇದಕ್ಕೆಲ್ಲ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನಮ್ಮ ನೆಚ್ಚಿನ ಪ್ರೀತಿಯ ಗೆಳೆಯ ಅಪ್ಪು ಸರ್. ಅಪ್ಪು ಅವರು ಒಂದು ರೆಡ್ ಕಲರ್ ಮಟನ್ ಸಾರು ಕೇಳಿದ್ರು, ಅದು ಕಾಶ್ಮೀರದಿಂದ ಕೇಳಿದ್ರು, ನಾನು ಕಲಿಸ್ಕೊಟ್ಟೆ. ಆ ಪ್ರೀತಿ, ಆ ವಿಶ್ವಾಸ ಇವತ್ತು ಪ್ರಪಂಚಾದ್ಯಂತ ನೋಡಿದೆ. ಒಂದು ಬೆಳ್ಳುಳ್ಳಿ ಕಬಾಬ್ ಅಂತ ಎಲ್ಲಿ ನೋಡಿದ್ರು ಗುರುತಿಸ್ತಾರೆ, ಪ್ರೀತಿ ಮಾಡ್ತಾರೆ. ಇದು ವೇದಿಕೆ ಸಿಕ್ಕಿದೆ. ಈ ಅಡುಗೆ ಅನ್ನೋದು ಈ ಮಟ್ಟಕ್ಕೆ ತಗೊಂಡೋಗಿದೆಯಾ, ನಮ್ಮನ್ನೆಲ್ಲ ಪ್ರೀತಿಯಿಂದ ಬೆಳೆಸ್ತಾ ಇದೆ. ಇದೆಲ್ಲ ನೋಡಿ ಸೆಮಿನಿಟಿ ಕಲರ್ಸ್ ಕನ್ನಡದಲ್ಲಿ ಮಾಡಿದ್ವಿ, ಕ್ವಾಟ್ಲೆ ಕಿಚನ್ ಮಾಡಿದ್ವಿ, ಯೂಟ್ಯೂಬರ್ ಒಳ್ಳೊಳ್ಳೆ ಅಡುಗೆಗಳು ತೋರಿಸ್ತಾ ಇದ್ದೀವಿ. ಎಲ್ಲರೂ ಕಲ್ತಿದ್ದಾರೆ. ಅವರ ಆಶೀರ್ವಾದ, ತಾಯಿದಿರ ಆಶೀರ್ವಾದ ನನಗೆ ಕಲಿಸಿದ್ದು ನಮ್ಮ ತಾಯಿ. ಇವತ್ತು ತಾಯಿಯಂದಿರಿಗೂ ಕೆಲಸ ಅಡುಗೆ ಕಲ್ತ್ಕೊಂಡಿದ್ದೀವಿ, ಮಕ್ಕಳು ಕಲ್ತಿದ್ದಾರೆ. ಇವಾಗ ನಮ್ಮ ಬಾಸು ಇವತ್ತು ಚಿಲ್ಲಿ ಚಿಕನ್ ಮಾಡದೆ ಅಂದರು. ಇವಾಗ ನಮಗೂ ನೆಮ್ಮೆ ಆಗುತ್ತೆ. ಈಸಿಯಾಗಿ ಮಾಡೋದು ಚಿಲ್ಲಿ ಚಿಕನ್ನ ತುಂಬ ತಮಾಷೆ. ಇವರು ಬೆಳ್ಳುಳ್ಳಿ ಕಬಾಬ್ ಮಾಡೋರಂತೆ ನೋಡಿ. ಈ ಥರ ಎಲ್ಲರೂ ಮಾಡಿ ಖುಷಿಯಾಗಿ ಕಲ್ತ್ಕೊಳ್ಳಿ, ರುಚಿಯಾಗಿ ಮಾಡ್ಕೋಬೇಕು, ಚಟಾಪಟ ಅಂತ ತಿಂತಾ ಇರಬೇಕು. ಇದೇ ನಮ್ಮ ಪ್ರೀತಿ, ನಿಮ್ಮೆಲ್ಲರ ಭಾವನೆಗಳಿಗೆ ನಾವೆಲ್ಲೂ ಉತ್ಪೂರ್ವಕ ವಂದನೆಗಳು. ಈ ವೇದಿಕೆಗಳು ನಮ್ಮ ದೊಡ್ಡ ನಮಸ್ಕಾರಗಳು. ಒಂದು ತಿಂಗಳ ಕಾಲ ರೂಢಿಪಾಲ ತರಬೇತಿ ಮುಖ್ಯ ಸುನೀತಾ ಅವರಿಗೆ ಒಂದು ಇವರ ಕಾರ್ಯಕ್ರಮದ ಸರ್ಟಿಫಿಕೇಟ್ ಎಲ್ಲ ಎದುರ್ತಾ ಇದೆ ಸರ್. ಕೆಳಗೆ ಕೂತ್ಕೊಂಡು ಅಲ್ಲಿಂದ ಹೊಡಿದ್ದೀನಿ, ಎಲ್ಲ ಕ್ಯಾಮ್ರಾ ಹೋಗಿ ನೋಡಿ ಹೆಂಗ್ ಬರ್ತದೆ. ಇನ್ನು ಹತ್ರ ಹೆಂಗೆ ಅನಿತಾ ಮೇಡಮ್ ಕೂಡ ಈ ಒಂದು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಂಚಿತ್ರಾ ದೇವಿ ಅವರು ಪಟಾಕಿಗೆ ಎದುರ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಎಲ್ಲ ಕಡೆ ಕಾಣಿಸಿದೆ ನಮ್ಗೆ, ಎಲ್ಲರಿಗಿಂತ ಹವಾ ಜಾಸ್ತಿ ನಮ್ದಿದ್ಯಾ. ಸ್ವಲ್ಪ ಜೋರಾಗಿ ಹೇಳ್ತಾರೆ, ಗುಟ್ಟಾಗಿ ಹೇಳ್ತಿದ್ದೀರಾ ಯಾರು ಎಲ್ಲ ಇದ್ದಾರೆ, ಇಲ್ಲೇ ಹಚ್ಕೊ ಬರ್ತಾರೆ. ಅದೇ ನಿಮ್ದು ಹೊಸದಾಗಿ ಮಾಡಿರಲ್ಲ ಯೂಟ್ಯೂಬ್ ಅಲ್ಲಿ ಈ ಥರ ಸೆಟಪ್ ಮಾಡಿದ್ಯಾ? ಹೌದಾ, ಈ ಥರ ಹೌದು.
ಓಕೆ, ಮತ್ತು ಕರೀರಿ ಒಂದಿನ ಬಂದು ಅಡುಗೆ ಮಾಡಿ. ಡೆಫಿನೆಟ್ ಆಗ್ತಾ ನಾನು ಫುಲ್ ಅಡುಗೆ ಬರುತ್ತೆ ಸರ್, ಲೆವೆಲಿಗೆ ಬರುತ್ತೆ ಎಲ್ಲ ನಮ್ಮದೇ. ಸರ್